ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟಾಗಲ್ ಫ್ಲಿಪ್ ಫ್ಲಾಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟಾಗಲ್ ಫ್ಲಿಪ್ ಫ್ಲಾಪ್ ಇರಲಿ, ಯಾವುದೇ ಒಂದು ಫ್ಲಿಪ್ ಫ್ಲಾಪ್ ಇರಲಿ, ಅದರಲ್ಲಿ ಒನ್ ಔಟ್ಪುಟ್ ನಮಗೆ ಪ್ರತಿಯೊಂದರಲ್ಲೂ ಬರ್ತಾ ಹೋಗುತ್ತೆ. ಇನ್ಪುಟ್ ಪ್ರತಿಯೊಂದರಲ್ಲೂ ಒನ್ ಇನ್ಪುಟ್ ಕಾಮನ್ ಆಗಿರುತ್ತೆ. ಸೊ ಆ ಕಾಮನ್ ಇನ್ಪುಟನ್ನು ನಾವೇನಂತ ಕರಿತೀವಿ? ಕ್ಲಾಕ್. ಸೊ ಕ್ಲಾಕ್ CLK ಅಂತ ಬರೀತಾರೆ. ಸೊ ಕ್ಲಾಕು ಪ್ರತಿಯೊಂದು ಫ್ಲಿಪ್ ಫ್ಲಾಪಲ್ಲೂ ಒಂದು ಇನ್ಪುಟ್ ಆಗಿರುತ್ತೆ. ಸೊ ಟಾಗಲ್ ಫ್ಲಿಪ್ ಫ್ಲಾಪಲ್ಲಿ ಒಂದು ಟಿ ಅಂದರೆ ಟಾಗಲ್ ಮತ್ತು ಇನ್ನೊಂದು ಕ್ಲಾಕ್, ಎರಡು ಇನ್ಪುಟ್ಗಳಿರುತ್ತೆ. ಮತ್ತು ಫ್ಲಿಪ್ ಫ್ಲಾಪಲ್ಲಿ ಯಾವತ್ತಿದ್ರೂ ಎರಡು ಔಟ್ಪುಟ್ಗಳಿರುತ್ತೆ. ಸೊ ಯಾವ್ದ್ಯಾವುದು? ಸೊ ಬ್ಲಾಕ್ ಡಯಾಗ್ರಾಮ್ ನೋಡ್ತಾ ಹೋದರೆ ಎರಡು ಇನ್ಪುಟ್ಗಳು ಯಾವುದು? ಟಿ ಅಂದರೆ ಟಾಗಲ್, ನೆಕ್ಸ್ಟ್ CLK ಅಂದರೆ ಕ್ಲಾಕ್. ನೆಕ್ಸ್ಟ್ ಎರಡು ಔಟ್ಪುಟ್ಗಳಿರುತ್ತೆ, ಕ್ಯೂ ಮತ್ತು ಕ್ಯೂ ಬಾರ್. ನೀವು ಎ ಬಾರ್ ಬಿ ಬಾರ್ ಏನಾದ್ರೂ ಕೂಡ ಬರಿಬೋದು. ಅಂತ ಅಂದರೆ ಒಂದು ಔಟ್ಪುಟ್ ಇನ್ನೊಂದು ಔಟ್ಪುಟ್ಟಿನ ಕಾಂಪ್ಲಿಮೆಂಟ್ ಆಗಿರುತ್ತೆ, ಅದಕ್ಕೆ ಬಾರ್ ಹಾಕಿದ್ದೀನಿ. ಸೊ ಇದು 0 ಆಗಿದ್ದರೆ ಇದು 1, ಬೈನರಿ ರೆಪ್ರೆಸೆಂಟೇಷನ್ ಮಾಡಬೇಕಾದ್ರೆ. ಸೊ ಇದೇನಾದರೂ 1 ಆಗಿದ್ದರೆ ಇದು 0. ಸೊ ಎರಡೂ ಕೂಡ ಏನಾದ್ರೂ 1 ಬಂತು ಅದು ಇನ್ವ್ಯಾಲಿಡ್, ಅಥವಾ 0 ಬಂತು ಇನ್ವ್ಯಾಲಿಡ್. ಅಂತಂದರೆ ನಮಗೆ ಎರಡೂ ಕೂಡ ಸೇಮ್ ಔಟ್ಪುಟ್ ಬರುವಾಗಿಲ್ಲ, ಒಂದರ ಕಾಂಪ್ಲಿಮೆಂಟ್ ಅಂದರೆ ವಿರುದ್ಧವಾಗಿ ಇನ್ನೊಂದು ಔಟ್ಪುಟ್ ಬರ್ತಾ ಹೋಗಬೇಕು. ಸೊ ಇದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್, ಟಾಗಲ್ ಫ್ಲಿಪ್ ಫ್ಲಾಪ್ಗೆ ಸರ್ಕ್ಯೂಟ್ ಡಯಾಗ್ರಾಮ್ನ ನೋಡ್ತಾ ಹೋಗೋಣ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಸೇಮ್ ಸಿಂಪಲ್ ಆಸ್ SR ಫ್ಲಿಪ್ ಫ್ಲಾಪು. SR ಫ್ಲಿಪ್ ಫ್ಲಾಪ್ ನೀವು ನ್ಯಾಂಡ್ ಗೇಟಾರ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿ, ನಾರ್ ಗೇಟಾರ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡ್ತಾ ಹೋಗ್ಬೋದು. ಸೊ ಇದರ ಔಟ್ಪುಟ್ಟನ್ನು ನಾನು ಇದಕ್ಕೆ ಇನ್ಪುಟ್ಟಾಗಿ ಕೊಡ್ತೀನಿ, ಇದರ ಔಟ್ಪುಟ್ಟನ್ನು ಇದಕ್ಕೆ ಇನ್ಪುಟ್ಟಾಗಿ ಕೊಡ್ತೀನಿ. ಸೊ ನನ್ನ ಔಟ್ಪುಟ್ ಕ್ಯೂ ಬಾರ್ ಕಾಂಪ್ಲಿಮೆಂಟ್ ಇರಬೇಕು. ಸೊ ಇನ್ನೊಂದು ನ್ಯಾಂಡ್ ಗೇಟನ್ನು ಯೂಸ್ ಮಾಡಿಕೊಂಡು ನಾನು ಟಾಗಲ್ನ ಕೊಡ್ತಾ ಹೋಗ್ತೀನಿ. ಸೊ ಟಾಗಲ್ ಫ್ಲಿಪ್ ಫ್ಲಾಪ್ಗೂ ಡಿ ಫ್ಲಿಪ್ ಫ್ಲಾಪ್ಗೂ ಏನು ಡಿಫ್ರೆನ್ಸು? ಸಿಂಪಲ್ ಡಿಫ್ರೆನ್ಸ್ ಅಂತಂದರೆ ಟಾಗಲಲ್ಲಿ ನಾವು ನಾಟ್ ಗೇಟನ್ನು ಯೂಸ್ ಮಾಡ್ತಾ ಹೋಗಲ್ಲ, ಅಂತಂದರೆ ಕಾಂಪ್ಲಿಮೆಂಟ್ರಿ ಇನ್ಪುಟ್ಟನ್ನು ಕೊಡ್ತಾ ಹೋಗಲ್ಲ. ಆದರೆ ಡಿ ಫ್ಲಿಪ್ ಫ್ಲಾಪ್ ಅಂದರೆ ಡಿಲೇ ಫ್ಲಿಪ್ ಫ್ಲಾಪಲ್ಲಿ ನಾವು ಆ ಥರ ಮಾಡ್ತಾ ಹೋಗ್ತೀವಿ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಆಯಿತು. ಟ್ರುತ್ ಟೇಬಲ್ನ ನೋಡ್ತಾ ಹೋಗೋಣ. ಟ್ರುತ್ ಟೇಬಲ್. ಸೊ ಟ್ರುತ್ ಟೇಬಲಲ್ಲಿ ಕೇವಲ ನನಗೆ ಒಂದೇ ಒಂದು ಇನ್ಪುಟ್ ಇರುತ್ತೆ, ಯಾಕಂತಂದರೆ ಕ್ಲಾಕ್ ಎಲ್ಲದಕ್ಕೂ ಕಾಮನ್, ಕ್ಲಾಕ್ ಯಾವತ್ತಿದ್ರೂ 1 ಇರುತ್ತೆ. ನೆಕ್ಸ್ಟ್ QN+1 ಅಂದರೆ nth+1 ಸ್ಟೇಟಿನ ನನಗೆ ಔಟ್ಪುಟ್ ಏನಾಗ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ಏನಾಗ್ಬೋದು? ಒಂದೇ ಒಂದು ಇನ್ಪುಟ್ ಇದ್ದರೆ 0 ಇರ್ಬೋದು, ಅಥವಾ 1 ಇನ್ಪುಟ್ ಬರ್ತಾ ಹೋಗ್ಬೋದು. ಸೊ 0 ಏನಾದ್ರೂ ಕೊಟ್ಟರೆ, ನಾನು ಟಿ ವ್ಯಾಲ್ಯೂ ಏನಾದರೂ 0 ಕೊಟ್ಟರೆ ಪ್ರೀವಿಯಸ್ ಸ್ಟೇಟಿನ ಔಟ್ಪುಟ್ ಬರುತ್ತೆ. ಸೊ ಪ್ರೀವಿಯಸ್ ಇನ್ಪುಟ್, ಇದನ್ನು ಏನಂತ ಕರಿತೀವಿ? ಪ್ರೀವಿಯಸ್ ಇನ್ಪುಟ್. ಸೊ ಅದೇ ಏನಾದ್ರು 1 ಕೊಟ್ಟರೆ QN ಬಾರ್ ಅಂತಂದರೆ ಪ್ರೀವಿಯಸ್ ಇನ್ಪುಟ್ಟಿನ ಕಾಂಪ್ಲಿಮೆಂಟ್ ಆಗಿ ಬರ್ತಾ ಹೋಗುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ನ ನೋಡ್ತಾ ಹೋಗೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲಲ್ಲಿ ಏನಾಗಿರುತ್ತೆ? ಟಿ ನನ್ನ ಒಂದು ಇನ್ಪುಟ್, ನೆಕ್ಸ್ಟ್ QN ಅಂತಂದರೆ ಓಲ್ಡ್ ಸ್ಟೇಟ್ ಇನ್ಪುಟ್, ಮತ್ತು QN+1 ಅಂತಂದರೆ ನನ್ನ ಕರೆಂಟ್ ಸ್ಟೇಟ್ ಔಟ್ಪುಟ್, ಕರೆಂಟ್ ಸ್ಟೇಟಿನ ಔಟ್ಪುಟ್ ಆಗಿರುತ್ತೆ QN+1. ಸೊ ಎರಡು ಇನ್ಪುಟ್ಗಳಿದೆ ಅಂತ ಅಂದರೆ ಏನಾಗುತ್ತೆ? ನನ್ನ ಕಾಂಬಿನೇಷನ್ 0 0 0 1 1 0 1 1. ಸೊ ನಾನು ಆವಾಗಲೇ ಹೇಳಿದೆ, 0 ಇದ್ದಾಗ ಏನಾಗುತ್ತೆ? QN ಅಂತ ಅಂದರೆ QN ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಪ್ರೀವಿಯಸ್ ಸ್ಟೇಟಿನ ವ್ಯಾಲ್ಯೂ ಪ್ರೆಸೆಂಟ್ ಸ್ಟೇಟಲ್ಲೂ ಇರುತ್ತೆ. ಸೊ ಟಿ ವ್ಯಾಲ್ಯೂ 0 0 ಇದ್ದಾಗ QN ಅಂದರೆ ಪ್ರೀವಿಯಸ್ ಸ್ಟೇಟಿನ ವ್ಯಾಲ್ಯೂ ಏನು? 0. ನೆಕ್ಸ್ಟ್ ಪ್ರೀವಿಯಸ್ ಸ್ಟೇಟಿನ ವ್ಯಾಲ್ಯೂ ಏನು? 1. ನೆಕ್ಸ್ಟ್ 1 ಇದ್ದಾಗ ಏನಾಗುತ್ತೆ? 1 ಇದ್ದಾಗ QN ಬಾರ್. ಸೊ 1 ಇದೆ. ಸೊ 0 ಬಾರ್ ಅಂತ ಅಂದರೆ 1 ಅಂತಂದರೆ 0ನ ಕಾಂಪ್ಲಿಮೆಂಟ್ 1. ನೆಕ್ಸ್ಟ್ ಏನಿದೆ? 1ನ ಕಾಂಪ್ಲಿಮೆಂಟ್ ಏನು? 0. ಸೊ ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ ಆಯಿತು. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ನ ಯೂಸ್ ಮಾಡ್ಕೊಂಡು ಈಕ್ವೇಷನ್ನ ಮಾಡ್ತಾ ಹೋದರೆ ನಮಗೆ IR ಇನ್ಪುಟ್ ಎಲ್ಲಿ ಸಿಕ್ಕಿರೋದು? ಇಲ್ಲೊಂದು ಸಿಕ್ಕಿದೆ, ಇಲ್ಲೊಂದು ಸಿಕ್ಕಿದೆ. ಸೊ ಇವೆರಡನ್ನು ಕಂಬೈನ್ ಮಾಡ್ತಾ ಹೋದರೆ ನಮಗೆ ಈಕ್ವೇಷನ್ ಹೇಗೆ ಬರುತ್ತೆ? ಸೊ ಈಕ್ವೇಷನ್ನ ರೆಪ್ರೆಸೆಂಟ್ ಮಾಡೋದನ್ನು ಕೂಡ ನೋಡ್ತಾ ಹೋಗಬೇಕು. ಸೊ ಈಸಿಯಾಗಿ ನೀವು K-ಮ್ಯಾಪ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಹೋಗ್ಬೋದು. ಸೊ ಈಕ್ವೇಷನ್ ಏನು ಬರುತ್ತೆ? QN+1ಗೆ ಈಕ್ವೇಷನ್ ಟಿ ಬರುತ್ತೆ. ಸೊ ಫಸ್ಟ್ ಟಿ, ಯಾಕಂತಂದರೆ 1 ಬಂದಿದೆ, ಟಿ XOR QN, ಟಿ XOR QN ನನಗೆ ಬರ್ತಾ ಹೋಗುತ್ತೆ ಈಕ್ವೇಷನ್. ಸೊ ಇವಾಗ ಏನು ಮಾಡೋಣ ಅಂತ ಅಂದರೆ ಎಕ್ಸೈಟೇಷನ್ ಟೇಬಲ್ನ ಬರೆಯುತ್ತೇನೆ. ಎಕ್ಸೈಟೇಷನ್ ಟೇಬಲ್. ಸೊ ಎಕ್ಸೈಟೇಷನ್ ಟೇಬಲ್ ಏನಾಗುತ್ತೆ? QN ಬರಿತೀನಿ, ಅಂದರೆ ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್. ಸೊ ಪ್ರೆಸೆಂಟ್ ಸ್ಟೇಟ್ ಇನ್ಪುಟ್, ಇವೆರಡೂ ಕೂಡ ನನಗೆ ಇನ್ಪುಟ್ಗಳಾಗುತ್ತೆ. ನೆಕ್ಸ್ಟ್ ಔಟ್ಪುಟ್ ಏನು? ಟಿ ಅಂದರೆ ಟಾಗಲ್. ಸೊ ಎರಡು ಇನ್ಪುಟ್ಗಳಿಂದ ಅಂದರೆ 0 0 0 1 1 0 1 1. ಸೊ QN ವ್ಯಾಲ್ಯೂ 0 ಇದ್ದಾಗ ಮತ್ತು QN+ನ ವ್ಯಾಲ್ಯೂ 0 ಇದ್ದಾಗ ನನಗೆ ಟಿ ಏನಿದೆ? 0 ಇದೆ. ಸೊ 0. ನೆಕ್ಸ್ಟ್ QN ವ್ಯಾಲ್ಯೂ 0 ಇದ್ದು, QN ವ್ಯಾಲ್ಯೂ 0 ಇದ್ದು, QN+1 ವ್ಯಾಲ್ಯೂ ಏನಾದರೂ
1 ಇದ್ದರೆ ನನಗೇನಿದೆ ಟಿನ ವ್ಯಾಲ್ಯೂ 1 ಇದೆ. ನೆಕ್ಸ್ಟ್ ಇಲ್ಲೇನಾದ್ರೂ ಕ್ಯೂ ಎನ್ನ ವ್ಯಾಲ್ಯೂ 1 ಇದ್ದು ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ ಕೂಡ 1 ಇದ್ದರೆ, ಎರಡು ಕೂಡ 1 ಇದ್ದರೆ ನನಗೆ ವ್ಯಾಲ್ಯೂ ಏನಿದೆ 0 ಇದೆ. ಸೊ ಒನ್ ಸೆಕೆಂಡ್, ಸೊ ನನಗೆ ವ್ಯಾಲ್ಯೂ ಏನಿದೆ 0 ಇದೆ. ಸೊ 0 ಇದೆ. ನೆಕ್ಸ್ಟ್ ಅದೇ ಏನಾದರೂ 1 0 ಅಂತ ಅಂದರೆ ನನಗೆ ಕ್ಯೂ ಎನ್ನಿನ ವ್ಯಾಲ್ಯೂ 1 ಇದ್ದು ಕ್ಯೂ ಎನ್ ಪ್ಲಸ್ 1ನ ಕ್ಯೂ ಎನ್ನಿನ ವ್ಯಾಲ್ಯೂ 1 ಇದ್ದು ಕ್ಯೂ ಎನ್ ಪ್ಲಸ್ 1ನ ವ್ಯಾಲ್ಯೂ 0 ಇದ್ದರೆ ನನಗೇನಿದೆ ಇಲ್ಲಿ ಟಿನ ವ್ಯಾಲ್ಯೂ 1 ಇದೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ 0 1 1 0. ಸೊ ಎಕ್ಸೈಟೇಷನ್ ಟೇಬಲ್ನು ಕೂಡ ಬರ್ದಾಯಿತು. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.